ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶ್ಯಾಮ್ಲಾ, ಅಸೋಸಿಯೇಟ್ ಪ್ರೊಫೆಸರ್, ಗೌರ್ಮೆಂಟ್ ಫೆಸಿಲಿಟಿ ಕಾಲೇಜ್ ವಿಜಯನಗರ್. ಇವತ್ತು ನಮ್ಮ ಟಾಪಿಕ್ಕು ಕರ್ನಾಟಕ ಆರ್ಥಿಕತೆಯ 3ನೇ ಅಧ್ಯಾಯದಲ್ಲಿ ಇರುವಂತಹ ಕೃಷಿ ಮಾರುಕಟ್ಟೆ. ಕೃಷಿ ಮಾರುಕಟ್ಟೆಯ ದೋಷಗಳು, ಅದನ್ನು ಇವತ್ತು ನಾವು ಡಿಸ್ಕಸ್ ಮಾಡೋಣ. ಡಿಫೆಕ್ಟ್ಸ್ ಆಫ್ ಅಗ್ರಿಕಲ್ಚರಲ್ ಮಾರ್ಕೆಟಿಂಗ್ ಇನ್ ಕರ್ನಾಟಕ. ಕೃಷಿ ಬಗ್ಗೆ ಮಾತಾಡೋದು ಒಂದು ಕಡೆ, ಕೃಷಿ ಬೆಳೆಯುವಂತಹ ರೈತರ ಬಗ್ಗೆ ಮಾತಾಡೋದು ಒಂದು ಕಡೆ, ಇದೆಲ್ಲ ಒಂದು ಕಡೆ ಆದರೆ ಕೃಷಿಯಲ್ಲಿ ಉತ್ಪಾದನೆ ಆದ ಸರಕನ್ನ ಮಾರುಕಟ್ಟೆಗೆ ತಗೊಂಡ್ಬಂದು ಮಾರಾಟ ಮಾಡೋದು ಅದು ಕೂಡ ಬಹಳ ಪ್ರಮುಖ ಆಗುತ್ತೆ. ಯಾಕೆ ಪ್ರಮುಖ ಆಗುತ್ತೆ ಅಂದರೆ, ಅನ್ಲೆಸ್ ದ ಫಾರ್ಮರ್ ಬ್ರಿಂಗ್ಸ್ ಈಸ್ ಪ್ರೊಡ್ಯೂಸ್ ಟು ದಿ ಮಾರ್ಕೆಟ್ ಆ್ಯಂಡ್ ಸೆಲ್ಸ್ ಇಟ್ ಆ್ಯಂಡ್ ಗೆಟ್ಸ್ ದಿ ಪ್ರಾಫಿಟ್, ದೆರ್ ಇಸ್ ನೋ ಯೂಸ್. ರೈತ ತನ್ನ ಬೆಳೆಯನ್ನು ತಗೊಂಡ್ಬಂದು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿ ಅವನಿಗೆ ಒಂದು ಲಾಭ ಬರೋವರೆಗೂ ಅದರಿಂದ ಏನು ಬೆನಿಫಿಟ್ ಇಲ್ಲ. ಸೊ ಹಾಗಾಗಿ ಕೃಷಿ ಮಾರುಕಟ್ಟೆ ಒಂದು ಪ್ರಮುಖವಾದ ಸ್ಥಾನವನ್ನು ಪಡ್ಕೊಳ್ಳುತ್ತೆ. ಮಾರ್ಕೆಟಿಂಗ್ ಅಂದಾಗ ಇಟ್ ಡಿಪೆಂಡ್ಸ್, ಇಟ್ ಇಸ್ ದಿ ಸೇಲ್ಸ್ ಆಫ್ ದಿ ಪ್ರಾಡಕ್ಟ್. ಹೇಗೆ ಅದನ್ನು ಮಾರಾಟ ಮಾಡ್ತಾನೆ, ಕೃಷಿ ಮಾರುಕಟ್ಟೆಯಲ್ಲಿ ಅವನಿಗೆ ಮಾರಾಟ ಮಾಡೋದಕ್ಕೆ ಎದುರಾಗುವಂತಹ ಸಮಸ್ಯೆಗಳೇನು, ಅಥವಾ ಕೃಷಿ ಮಾರುಕಟ್ಟೆಯಲ್ಲಿ ಇರುವಂತಹ ಲೋಪದೋಷಗಳೇನು, ಅದರಿಂದ ಅವನು ಮಾರಾಟ ಮಾಡೋದು ಎಷ್ಟು ಅವನಿಗೆ ದುಸ್ತರ ಆಗತ್ತೆ, ಈ ದೋಷಗಳು ಹೇಗೆಲ್ಲ ಅವನನ್ನು ಕಾಡುತ್ತೆ ಅನ್ನೋದನ್ನ ಇವತ್ತು ನಾವು ಚರ್ಚೆ ಮಾಡಬೇಕು. Whenever I say agricultural marketing, it refers to the marketing of the agricultural produce. ಅಂದರೆ ಕೃಷಿ ಮಾರುಕಟ್ಟೆ ಅಂದರೆ ಕೃಷಿ ಉತ್ಪನ್ನಗಳನ್ನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡೋದಕ್ಕೆ ಕೃಷಿ ಮಾರುಕಟ್ಟೆ ಅಂತ ಕರಿತೀವಿ. An efficient agricultural marketing is essential to enable the farmer to get better prices for his product. ಅಂದರೆ ರೈತರಿಗೆ ತಮ್ಮ ಉತ್ಪನ್ನಗಳಿಗೆ ಸರಿಯಾದ ಬೆಲೆಯನ್ನ ಪಡಿಬೇಕು ಅಂದರೆ ಪರಿಣಾಮಕಾರಿಯಾದ ಕೃಷಿ ಮಾರುಕಟ್ಟೆಯ ಅವಶ್ಯಕತೆ ಇದೆ. ಅದು ಆದರೆ ಇನ್ ಕರ್ನಾಟಕ ಅಗ್ರಿಕಲ್ಚರಲ್ ಮಾರ್ಕೆಟಿಂಗ್ ಈಸ್ ಫೌಂಡ್ ಟು ಬಿ ವೆರಿ ಡಿಫೆಕ್ಟಿವ್. ಕೃಷಿ ಮಾರುಕಟ್ಟೆ ಕರ್ನಾಟಕದಲ್ಲಿ ಅಥವಾ ಕೃಷಿ ಮಾರುಕಟ್ಟೆ ವ್ಯವಸ್ಥೆ ಹಲವು ದೋಷಗಳಿಂದ ಕೂಡಿದೆ, ಹಲವಾರು ದೋಷಗಳಿದೆ. ನಿಮಗೆ ಅವನಿಗೆ ಮಾರ್ಕೆಟಿಗೆ ತರೋದು ಒಂದು ರೀತಿ ಕಷ್ಟ ಆದರೆ, ಅದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳೋಣ, ಒಳ್ಳೆ ಬೆಲೆ ಬರೋವರೆಗೂ ಕಾಯೋಣ ಅಂತ ಕಾಯೋದಕ್ಕೂ ಕೂಡ ಸಾಧ್ಯವಾಗದೇ ಇರುವಂತಹ ಪರಿಸ್ಥಿತಿಲಿ ಒಂದು ಕಡೆ ಇರ್ತಾನೆ. ಸೊ ದೆರ್ ಆರ್ ಮೆನಿ ಪ್ರಾಬ್ಲಮ್ಸ್ ವಿಚ್ ಆರ್ ಎನ್ಸರ್ಕಲ್ಡ್ ಅರೌಂಡ್ ದಿ ಫಾರ್ಮರ್. ಒಂದು ರೀತಿ ಅವನು ಸಮಸ್ಯೆಗಳಿಂದನೇ ಸುತ್ತುವರೆದಿರ್ತಾನೆ. ಸೊ ಮಾರುಕಟ್ಟೆಗೆ ತಗೊಂಬಂದು ಮಾರಾಟ ಮಾಡೋವರೆಗೂ ಅವನು ಬೆಳೆದಿರುವಂಥ ಬೆಳೆಗೆ ಸರಿಯಾದ ಬೆಲೆ ಸಿಗುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ಯಾಕೆಂದರೆ ಯಾವಾಗ ಮಳೆ ಬರುತ್ತೆ ಗೊತ್ತಿಲ್ಲ, ಯಾವಾಗ ನೆರೆ ಆಗುತ್ತೆ ಗೊತ್ತಿಲ್ಲ, ಬೆಳೆದು ನಿಂತಿರೋ ಪೈರು ಯಾವಾಗ ಹಾಳಾಗುತ್ತೆ ಅಂತ ಗೊತ್ತಿಲ್ಲ. ಸರಿಯಾದ ಮಳೆ ಬರ್ತಿದ್ರೆ, ಒಂದು ಮಾವು ಬೆಳೀತಾ ಇರೋವಂಥ ಒಬ್ಬ ರೈತನಿಗೆ ಪೂರ್ತಿ ಮಾವು ಬಂದಿರೋವಂಥ ಟೈಮಲ್ಲಿ ಆಲಿಕಲ್ ಮಳೆ ಬಂತು ಅಂತಂದರೆ ಪೂರ್ತಿ ಹಣ್ಣಿನ ಮೇಲೆ ಏಟಾಗುತ್ತೆ, ಪೂರ್ತಿ ಹಣ್ಣು ಹಾಳಾಗುತ್ತೆ. ನಿಮಗೆ 2 ದಿನದ ವ್ಯತ್ಯಾಸ, 1 ದಿನದ ವ್ಯತ್ಯಾಸದಲ್ಲಿ ಅವನು ಸಂಪೂರ್ಣವಾಗಿ ಲಾಸ್ ಆಗುವಂತಹ ಎಲ್ಲ ಸಾಧ್ಯತೆಯೂ ಇದೆ. ಒಂದು ಜೋರ್ ಮಳೆ ಅವನು ಇಡೀ ವರ್ಷ ಕಷ್ಟಪಟ್ಟು ಬೆಳೆದಿರುವಂಥ ಭತ್ತವನ್ನು ಕೊಚ್ಕೊಂಡು ಹೋಗುವಾಗ ಮಾಡಿಬಿಡುತ್ತೆ. ಸೊ ಅನ್ಲೆಸ್ he produces something, he sells it to the market and he gets some money out of it, you cannot say that he has succeeded this year. ಅಂದರೆ ಅವನು ತಾನು ಪ್ರೊಡ್ಯೂಸ್ ಮಾಡಿರೋದನ್ನು, ಉತ್ಪಾದನೆ ಮಾಡಿರೋದನ್ನು ತಗೊಂಬಂದು ಮಾರಾಟ ಮಾಡಿ ಅವನಿಗೇನೋ ಒಂದಿಷ್ಟು ಆದಾಯ ಬಂತು ಅನ್ನೋವರೆಗೂ ಅವನಿಗೆ ಲಾಭ ಬಂತು ಅಂತ ಹೇಳೋದಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಹಾಗಾಗಿ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ that we discuss about the agricultural market. We have to see what are the defects that are found in agricultural market, because unless the defects are discussed and unless the proper remedial measures are found for these defects in the agricultural market, you cannot improve the position of the farmer in any village. ಆಮೇಲೆ ಈ ಅಗ್ರಿಕಲ್ಚರಲ್ ಮಾರ್ಕೆಟಿಂಗ್ನ ದೋಷಗಳು ಕರ್ನಾಟಕಕ್ಕೆ ಮಾತ್ರ ಸೀಮಿತನ ಅಂದರೆ ಖಂಡಿತ ಅಲ್ಲ. In the entire country, the farmer is facing the same problem. But since we are speaking about Karnataka, let us just restrict our discussion only to Karnataka. ಎಲ್ಲ ಇಡೀ ದೇಶದಲ್ಲಿ ಇರುವಂತಹ ಎಲ್ಲ ಕೃಷಿ ಮಾರುಕಟ್ಟೆಯಲ್ಲೂ ಈ ಸಾಮಾನ್ಯವಾದ ಸಮಸ್ಯೆ ಇದೆ. ಆದರೆ ನಾವು ಕರ್ನಾಟಕ ಆರ್ಥಿಕತೆಯನ್ನು ಅಧ್ಯಯನ ಮಾಡ್ತಿರೋದ್ರಿಂದ ನಮ್ಮ ಚರ್ಚೆಯನ್ನು ಕರ್ನಾಟಕಕ್ಕೆ ಮಾತ್ರ ಸೀಮಿತಗೊಳಿಸ್ಕೊಂಡಿದ್ದೀವಿ. Now, what are the defects of agricultural market that is encountered by the farmer? Let us just discuss one by one. See, the first problem that the farmer encounters is
ಡಿಸ್ಟ್ರೆಸ್ ಸೇಲ್ಸ್ ಸಂಕಷ್ಟದ ಮಾರಾಟ. ನೋಡಿ, ಮಾರಾಟದಲ್ಲೇ ಸಂಕಷ್ಟ. ಯೂಶುವಲ್ ಆಗಿ ಈ ಸಮಸ್ಯೆಯನ್ನ ಬೇರೆ ಯಾವುದೇ ಉತ್ಪಾದನಕಾರ ಅನುಭವಿಸೋದಿಲ್ಲ. ರೈತ ಅನುಭವಿಸುವಂತಹ ಈ ಸಮಸ್ಯೆ ಇದೆಯಲ್ಲ, ಇದನ್ನ ಬೇರೆ ಯಾವುದೇ ಉತ್ಪಾದಕ, ಒಂದು ಸಣ್ಣ ಕೈಗಾರಿಕೆ ಇಟ್ಕೊಂಡಿರೋನಾಗಿರ್ಲಿ, ಗುಡಿ ಕೈಗಾರಿಕೆ ಇಟ್ಕೊಂಡಿರೋನಾಗಿರ್ಲಿ, ಯಾರು ಕೂಡ ಇದನ್ನ ಅನುಭವಿಸಲ್ಲ. ಕಾರಣ ಏನು ಅಂದ್ರೆ, ವಾಟ್ ಎವರ್ ದಿ ಫಾರ್ಮರ್ ಇಸ್ ಪ್ರೊಡ್ಯೂಸಿಂಗ್, ಮೆನಿ ಅ ಟೈಮ್ಸ್ ಈಸ್ ಪ್ರೊಡ್ಯೂಸಿಂಗ್ ದಿ ಪೆರಿಷಬಲ್ ಗೂಡ್ಸ್. ಅಂದ್ರೆ ತುಂಬಾ ಸಾರಿ ಅವನು ಉತ್ಪಾದನೆ ಮಾಡ್ತಿರುವಂತಹ ಸರಕುಗಳು 2-3 ದಿನದಲ್ಲಿ ನಶಿಸಿ ಹೋಗುವಂಥದ್ದು. ಈಗ ತರಕಾರಿ, ಹಣ್ಣು ಅಥವಾ ಈ ಥರದ ಸರಕುಗಳನ್ನು ಅವನೇನಾದ್ರು ಮಾರಾಟ ಮಾಡ್ತಿದ್ರೆ, ಹಿ ಹ್ಯಾಸ್ ಟು ಗೆಟ್ ಇಟ್ ಸೋಲ್ಡ್ ವಿದಿನ್ 2 or 3 days. 2-3 ದಿನದಲ್ಲಿ ಅವನ್ನೆಲ್ಲವನ್ನ ಮಾರಾಟ ಮಾಡಬೇಕು, ಇಲ್ದಿದ್ರೆ ಲಾಸ್ ಅನ್ನ ಅನುಭವಿಸ್ತಾನೆ. ಸೊ ಸಪೋಸ್ ಅವನೇನಾದ್ರೂ ಭತ್ತನೋ, ರಾಗಿನೋ, ಗೋಧಿನೋ ಅಥವಾ ಬೇರೆ ಯಾವುದಾದ್ರೂ ಕಬ್ಬು ಅಥವಾ ಜೋಳ ಈ ಥರದ್ದು ಏನಾದರೂ ಬೆಳ್ತಿದ್ದಾನೆ ಅಂದರೆ ಒಂದಷ್ಟು ದಿನ ಇಟ್ಕೋಬಹುದು. ಆದರೆ ಈಸ್ ದೇರ್ ಪ್ರಾಪರ್ ಸ್ಟೋರೇಜ್ ಫೆಸಿಲಿಟಿ? ತುಂಬ ಸಾರಿ ನಮ್ಮ ಅಸಂಖ್ಯ ರೈತರು, ಸಣ್ಣ ರೈತರು ಅಥವಾ ಸೀಮಾಂತ ರೈತರು, ಅಂದರೆ ದೇ ಆರ್ ಐದರ್ ಸ್ಮಾಲ್ ಫಾರ್ಮರ್ಸ್ ಆರ್ ಮಾರ್ಜಿನಲ್ ಫಾರ್ಮರ್ಸ್. ದ ಮೇನ್ ಪ್ರಾಬ್ಲಮ್ ಆಫ್ ದೀಸ್ ಫಾರ್ಮರ್ಸ್ ಆರ್ they would have usually taken the loan from the money lenders in the village to produce these products. ಅಂದರೆ ಅವರು ಅಲ್ಲೇ ಇರುವಂತಹ ಹಣದ ಲೇವಾದೇವಿದಾರ ಅಥವಾ ಭೂ ಮಾಲೀಕ ಯಾರಿರ್ತಾನೆ ಅವನ ಹತ್ರ ಕೈ ಸಾಲ ತಗೊಂಡು ಬೆಳೆ ಬೆಳೆದಿರ್ತಾರೆ. ಅವ್ರ ಉದ್ದೇಶ ಏನು ಅಂದರೆ ಆದಷ್ಟು ಬೇಗ ಈ ಕೈ ಸಾಲ ತೀರಿಸ್ಬೇಕು, ಯಾಕಂದರೆ ಬಡ್ಡಿ ದರ ಭಾಳ ಜಾಸ್ತಿ ಇರುತ್ತೆ. ತುಂಬ ಸಾರಿ ಈ ಸಣ್ಣ ರೈತರಿಗೆ ಏನು ಸಮಸ್ಯೆ ಉಂಟಾಗುತ್ತೆ ಅಂದರೆ, ದೇ ಆರ್ ಫೋರ್ಸ್ಡ್ ಟು ಸೆಲ್ ದೀಸ್ ಪ್ರಾಡಕ್ಟ್ಸ್ ಅಟ್ ಅ ವೆರಿ ಲೋ ಪ್ರೈಸ್ ಇನ್ ದ ವಿಲೇಜ್ ಇಟ್ ಸೆಲ್ಫ್. ಅವ್ರ ಮಾರ್ಕೆಟಿಗೆ ತರದಿರ ಅಲ್ಲೇ ಇರುವಂತಹ ಭೂಮಾಲೀಕರು ಅಥವಾ ಯಾರು ಇವನಿಗೆ ಸಾಲ ಕೊಟ್ಟಿರ್ತಾರೋ ಅವ್ರಿಗೆ ಅತಿ ಕಡಿಮೆ ಬೆಲೆಯಲ್ಲಿ ಅವನ ಬೆಳೆಯನ್ನ ಮಾರುವಂತಹ ಅನಿವಾರ್ಯ ಪರಿಸ್ಥಿತಿಯಲ್ಲಿ ರೈತ ಇರ್ತಾನೆ ತುಂಬಾ ಸಾರಿ. ಅಂಡ್ ಇಫ್ ಎಟ್ ಆಲ್ ಹಿ ಮ್ಯಾನೇಜಸ್ ಟು ಬ್ರಿಂಗ್ ಇಟ್ ಟು ಅಗ್ರಿಕಲ್ಚರಲ್ ಮಾರ್ಕೆಟ್, ಸಪೋಸ್ ಬಹಳ ಕಷ್ಟಪಟ್ಟು ಅವನು ಕೃಷಿ ಮಾರುಕಟ್ಟೆಗೆ ತಂದ ಮಾರಾಟ ಮಾಡೋದಕ್ಕೆ ಅಂದರೆ, ಒನ್ ಮೋರ್ ಪ್ರಾಬ್ಲಮ್ ದಟ್ ಹಿ ಫೇಸಸ್ ಇಸ್ ದಿ ಎಕ್ಸಿಸ್ಟೆನ್ಸ್ ಆಫ್ ಮಿಡಲ್ ಮೆನ್, ಮಧ್ಯವರ್ತಿಗಳ ಕಾಟ. ಈ ಮಧ್ಯವರ್ತಿಗಳು ಅವನಿಗೆ ತೂಕದಲ್ಲಿ ಮೋಸ ಮಾಡ್ತಾರೆ, ಅಳತೆಯಲ್ಲಿ ಮೋಸ ಮಾಡ್ತಾರೆ, ಬೆಲೆಯಲ್ಲಿ ಮೋಸ ಮಾಡ್ತಾರೆ. ತುಂಬ ಸಾರಿ ಇವನು ಬೆಳೆದಂಥ ಬೆಳೆಯನ್ನು ಈ ಮಧ್ಯವರ್ತಿಗಳೇ ಕೊಂಡ್ಕೊಂಡು ಅವ್ರು ಹೆಚ್ಚು ಬೆಲೆಗೆ ಮಾರಾಟ ಮಾಡ್ಕೊಳ್ಳೋದು ಉಂಟು. ಸೊ ಹಾಗಾಗಿ ಆನ್ ದಿ ಒನ್ ವೇ ಹಿ ಹ್ಯಾಸ್ ಟು ರೀಪೇ ಹಿಸ್ ಲೋನ್ಸ್, ಸೊ ಹಿ ಈಸ್ ಫೋರ್ಸ್ಡ್ ಟು ಸೆಲ್ ಇಟ್ ಇನ್ ದ ವಿಲೇಜ್, or he doesn't have the money to transport it to the towns or cities and sell it there. ಅವನ ಹತ್ರ ಸಾಕಷ್ಟು ಹಣ ಇರೋದಿಲ್ಲ ಸಿಟಿ ಮತ್ತು ಟೌನ್ಗಳಿಗೆ ಅಥವಾ ಮಾರುಕಟ್ಟೆಗೆ ತಗೊಂಬಂದು ಮಾರಾಟ ಮಾಡೋದಕ್ಕೆ. ಹಾಗಾಗಿ ವಿಲೇಜಲ್ಲೇ ಮಾರಾಟ ಮಾಡಬೇಕಾಗತ್ತೆ. ಹಾಗಾಗಿ ಬೆಳೆದಿರುವಂಥ ಬೆಳೆಯನ್ನ ಕೂಡ ಮಾರಾಟ ಮಾಡೋದು ಇವನಿಗೊಂದು ರೀತಿ ದುಸ್ತರ ಆಗಿರುತ್ತೆ. ಹಾಗಾಗಿ ಸಂಕಷ್ಟದ ಮಾರಾಟ ಒಂದು ರೀತಿಯ ದೊಡ್ಡ ಸಮಸ್ಯೆ ನಮ್ಮ ರೈತರನ್ನ ಕಾಡ್ತಾ ಇರೋದು. ಎರಡನೇ ಸಮಸ್ಯೆ ಸ್ಕ್ಯಾರ್ಸಿಟಿ ಆಫ್ ಸ್ಟೋರೇಜಸ್. ನೋಡಿ, ಯೂಶುವಲ್ ಆಗಿ ನಾನು ಆಗಲೇ ಹೇಳಿದಾಗೆ, ಅಕಸ್ಮಾತ್ ಅವನೇನಾದ್ರು ಹಣ್ಣು ಅಥವಾ ತರಕಾರಿ ಮಾರಿದ್ರೆ ಇವತ್ತು ತೊಗೊಂಡೋಗೋಕ್ಕಾಗಲ್ಲ ಅಂದರೆ ನಾಳೆ ತೊಗೊಂಡೋಗ್ಬೇಕು ಅಂದರೆ ಅವನು ಅದನ್ನು ಕಿತ್ತದ ಮೇಲೆ ಸಂಗ್ರಹ ಮಾಡಿ ಇಟ್ಕೋಬೇಕು. ಯಾರ್ಯಾರಿಂದ ಅದನ್ನು ಬಚಾವ್ ಮಾಡಬೇಕು? ಇಲಿಗಳಿದ್ರೆ ಅದರಿಂದ ಬಚಾವ್ ಮಾಡಬೇಕು, ಹೆಗ್ಣಗಳಿದ್ರೆ ಅದರಿಂದ ಬಚಾವ್ ಮಾಡಬೇಕು, ಸ್ಟೋರೇಜ್ ಮಾಡೋದಕ್ಕೆ ಸರಿಯಾದ ಸ್ಟೋರೇಜ್ ಫೆಸಿಲಿಟಿ ಇರಬೇಕು. ಸಪೋಸ್ ಅವ್ನು ಭತ್ತ, ರಾಗಿ, ಗೋಧಿ ಏನು ಬೇಕಾದರೂ ಬೆಳೆದಿರಲಿ, ನನ್ನ ಬೆಳೆಗೆ ಒಳ್ಳೆ ಬೆಲೆ ಬರೋವರೆಗೂ ನಾನು ಕಾಯೋಣ ಅಂತ ಕಾಯೋದಕ್ಕೆ ಸರಿಯಾದ ಸಂಗ್ರಹಗಳು ಇರೋದಿಲ್ಲ. ಹಿ ವಿಲ್ ನಾಟ್ ಹ್ಯಾವ್ ಪ್ರಾಪರ್ ಸ್ಟೋರೇಜ್ ಫೆಸಿಲಿಟಿ. ಸೊ ಸುಮಾರು ಭಾರತದಲ್ಲಿ 25% ಆಹಾರ ಧಾನ್ಯಗಳು ಇಲಿ ಮತ್ತು ಹೆಗ್ಣಗಳ ಪಾಲಾಗ್ತಾ ಇದೆ, ಹುಳ ಬಿದ್ದು ಹಾಳಾಗ್ತಾ ಇದೆ. ನಮ್ಮಲ್ಲಿ ಸ್ಟೋರೇಜ್ ಫೆಸಿಲಿಟಿ ಇಲ್ಲ. ಸ್ಕೇರ್ಸಿಟಿ ಆಫ್ ಸ್ಟೋರೇಜಸ್ ಆರ್ ದಿ ಸೀರಿಯಸ್ ಪ್ರಾಬ್ಲಮ್ ಅಫೆಕ್ಟಿಂಗ್ ದಿ ಫಾರ್ಮರ್ಸ್ ಟು ಎ ಲಾರ್ಜ್ ಎಕ್ಸ್ಟೆಂಟ್. ರೈತರನ್ನ ದೊಡ್ಡ ಪ್ರಮಾಣದಲ್ಲಿ ಬಾಧಿಸ್ತಾ ಇರುವಂತಹ ಗಂಭೀರ ಸಮಸ್ಯೆ ಸಂಗ್ರಹಾಲಯಗಳ ಅಭಾವ. ಇನ್ನೊಂದು ಸ್ಕೇರ್ಸಿಟಿ ಆಫ್ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ. ದೇರ್ ಇಸ್ ಸ್ಕೇರ್ಸಿಟಿ ಆಫ್ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಅಟ್ ವಿಲೇಜಸ್. ಅಂದರೆ ಹಳ್ಳಿಗೂ ಮತ್ತು ಟೌನ್ಗಳು ಅಥವಾ ಮಾರುಕಟ್ಟೆ ಎಲ್ಲಿದೆಯೋ ಅಲ್ಲಿವರೆಗೂ ಸರಿಯಾದ ಸಾರಿಗೆ ವ್ಯವಸ್ಥೆ ಇಲ್ಲದೆ ಇರೋದು, ಸಾರಿಗೆ ಸಂಪರ್ಕ ಇಲ್ಲದೆ ಇರೋದು. ದೇರ್ ಇಸ್ ನೋ ಪ್ರಾಪರ್ ರೋಡ್ ನೆಟ್ವರ್ಕ್ ದಟ್ ಕನೆಕ್ಟ್ಸ್ ವಿಲೇಜಸ್ ವಿತ್ ದಿ ಟೌನ್ಸ್ ಅಂಡ್ ಸಿಟೀಸ್, ಆ್ಯಂಡ್ ದ ರೋಡ್ ಮೇ ನಾಟ್ ಬಿ ಇನ್ ಅ ಗುಡ್ ಕಂಡೀಷನ್. ರಸ್ತೆಗಳು ಇದ್ರೂ ಕೂಡ ಸರಿಯಾದ ಒಳ್ಳೆ ಕಂಡೀಷನಲ್ಲಿ ಇಲ್ಲದೆ ಇರ್ಬೋದು. ತುಂಬ ಸಾರಿ ಕಚ್ಚಾ ರಸ್ತೆಗಳಾಗಿರುತ್ತೆ, ಮಳೆಗಿಳೆ ಬಂದಿದ್ರೆ ಅಲ್ಲಿ ಹೋಗೋದೇ ಕಷ್ಟ ಆಗುತ್ತೆ, ಗಾಡಿ ಓಡ್ಕೊಂಡು ಅಲ್ಲಿ ತೊಗೊಂಡು ಹೋಗೋದು ತುಂಬ ಕಷ್ಟ ಆಗಿರುತ್ತೆ.
Not even small farmers, even the large farmers, many a times find it difficult to sell, take their products to the market. ತುಂಬಾ ಸಾರಿ ದೊಡ್ಡ ರೈತರಿಗೂ ಕೂಡ, ಹಣ ಇರುವಂತಹ ಅಥವಾ ಅನುಕೂಲವಾಗಿರುವಂತಹ ದೊಡ್ಡ ರೈತರಿಗೂ ಕೂಡ ಈ ಸಮಸ್ಯೆ ಕಾಡೋದುಂಟು. ಅವ್ರಿಗೆ ಅದನ್ನು ತಗೊಂಡೋಗಿ ಮಾರ್ಕೆಟ್ಗೆ ಮಾರಾಟ ಮಾಡೋದು ಕಷ್ಟ ಆಗ್ತಾ ಇರುತ್ತೆ. So even large farmers many a times face this problem. So they are forced to sell at a local villages to the landlords or the money lenders at a very low price. ಹಾಗಾಗಿ ಹಳ್ಳಿಗಳಲ್ಲೇ ಯಾರು ಕೊಂಡ್ಕೊಳ್ಳೋಕ್ಕೆ ಸಿದ್ಧ ಇರ್ತಾರೋ, ಹಣದ ಲೇವಾದೇವಿದಾರರಾಗಿರ್ಬೋದು ಅಥವಾ ಭೂಮಾಲೀಕರಾಗಿರ್ಬೋದು ಅಥವಾ ಯಾರೋ ಶ್ರೀಮಂತರಾಗಿರ್ಬೋದು, ಅವ್ರಿಗೆ ಮಾರಾಟ ಮಾಡುವಂತಹ ಅನಿವಾರ್ಯ ಪರಿಸ್ಥಿತಿಯಲ್ಲಿ ರೈತ ಇರ್ತಾನೆ. ಸೊ ಪ್ರಾಪರ್ ಸ್ಟೋರೇಜ್ ಫೆಸಿಲಿಟಿ, ಲ್ಯಾಕ್ ಆಫ್ ಸ್ಟೋರೇಜ್ ಫೆಸಿಲಿಟೀಸ್, scarcity of transport facilities, one more problem. Then scarcity of warehouses. Warehouses ಅಂದರೆ ದಾಸ್ತಾನು ಮಳಿಗೆಗಳ ಅಭಾವ. ಯಾವುದೇ ಒಂದು ಮಾರುಕಟ್ಟೆ ಸರಿಯಾದ ದಾಸ್ತಾನು ಮಳಿಗೆಗಳನ್ನು ಇಟ್ಕೊಂಡಿರಬೇಕು. ಅಂದರೆ ಇಟ್ ಶುಡ್ ಹ್ಯಾವ್ ಅ ಪ್ರಾಪರ್ ವೇರ್ ಹೌಸಿಂಗ್ ಫೆಸಿಲಿಟಿ, ಬಿಕಾಸ್ ಇಫ್ ಇಟ್ ಇಸ್ ಅ ಪೆರಿಷಬಲ್ ಗೂಡ್ಸ್ ಇಟ್ ಹ್ಯಾಸ್ ಟು ಬಿ ಸ್ಟೋರ್ಡ್ ಇನ್ ರೆಫ್ರಿಜರೇಟರ್. ಸರಿಯಾಗಿ ಫ್ರಿಡ್ಜಲ್ಲಿ ಇಡುವಂಥದ್ದು, ತಣ್ಣಗೆ ಅದನ್ನು ಹಣ್ಣು ಅಥವಾ ತರಕಾರಿ ಆಗಿದ್ರೆ ಅದನ್ನು ಕೂಲ್ ಟೆಂಪ್ರೇಚರಲ್ಲಿ ಇಡಬೇಕು, ಸೊ ದಟ್ ಇಟ್ ಇಸ್ ದೇರ್ ಫಾರ್ ಮೆನಿ ಡೇಸ್. ಅಂದರೆ ಅಟ್ಲೀಸ್ಟ್ ಅದೊಂದು ವಾರ 10 ದಿನ ಚೆನ್ನಾಗಿರೋ ಹಾಗೆ, ಅವ್ನಿಗೆ ಒಳ್ಳೆ ಬೆಲೆ ಬಂದು ಅವನು ಅದನ್ನು ಮಾರಾಟ ಮಾಡೋದಕ್ಕೆ ಅನುಕೂಲ ಆಗೋ ಹಾಗೆ ಸರಿಯಾದ ಒಂದು ವೇರ್ ಹೌಸಿಂಗ್ ಫೆಸಿಲಿಟಿ ಇರಬೇಕು. ಬಟ್ ಅವರ್ ಅಗ್ರಿಕಲ್ಚರಲ್ ಮಾರ್ಕೆಟ್ಸ್ lack this. They don't have ಪ್ರಾಪರ್ ವೇರ್ ಹೌಸಿಂಗ್ ಫೆಸಿಲಿಟಿ. ದಾಸ್ತಾನು ಮಳಿಗೆಗಳ ಅಭಾವ ಇದೆ. ಮತ್ತು ಭಾರತದಲ್ಲಿ ಸುಮಾರು ನಾವು ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಅಥವಾ ಫುಡ್ ಡಿಪಾರ್ಟ್ಮೆಂಟ್ ಇವರ ಸ್ಟೋರೇಜ್ ಫೆಸಿಲಿಟಿಯನ್ನು ನೋಡಿದ್ರೆ ಯೂಶಲ್ ಆಗಿ ಬಿಲ್ಡಿಂಗು ಮೇಲೆ ಹೀಗೆ ಯು ಶೇಪ್ಡಲ್ಲಿ ಇರುತ್ತೆ. ಆಹಾರ ಧಾನ್ಯಗಳನ್ನು ಮೂಟೆಗಳನ್ನು ತುಂಬಿಸ್ತಾ ಹೋಗ್ತಾರೆ. ಯಾವಾಗಲೇ ಅದನ್ನು ಮಾರಾಟ ಮಾಡಬೇಕು ಅಥವಾ ಸಾರ್ವಜನಿಕ ವಿತರಣಾ ವ್ಯವಸ್ಥೆಗೆ ಅದನ್ನು ಕಳಿಸ್ಬೇಕು ಅಂತಂದರೆ ಮೇಲಿಂದ ಮೂಟೆಗಳನ್ನ ತೆಗಿತಾ ಇರ್ತಾರೆ, ಕೆಳಗಿನ ಮೂಟೆಗಳು ಹಾಗೆ ಇರುತ್ತೆ. ಅದರಲ್ಲಿ ಹುಳುಗಳು ಸೇರಿಕೊಂಡು ಸುಮಾರು ಸತಿ 20-25% ಅಷ್ಟು ಆಹಾರ ಧಾನ್ಯ ಹಾಳಾಗೋದನ್ನು ನಾವು ನೋಡ್ತೀವಿ. ಸೊ ವಿ ಆರ್ ವೇಸ್ಟಿಂಗ್ ಮಚ್ ಆಫ್ ಅವರ್ ಫುಡ್ ಗ್ರೈನ್ಸ್ by not storing it properly, by not providing proper warehousing facility. So the main defect of agricultural market is scarcity of warehouses. Many a times the agricultural produce that is transported to market may not get sold, and there will be a need to store them properly. He may have to store it unless he gets the fair price. So there is a need to provide warehouses to store the produce safely. But since there is scarcity, the farmers are forced to sell them immediately at low prices many a times. ತುಂಬ ಸಾರಿ ಅವನು ಹೆಚ್ಚು ಬೆಲೆ ಆಗ್ಲಪ್ಪ, ನಾನು ಅದನ್ನು ಮಾರಾಟ ಮಾಡೋಣ ಅಂತ ಕಾಯುವಂಥ ಸ್ಥಿತಿನಲ್ಲಿ ಇರೋದಿಲ್ಲ, ಯಾಕೆಂದರೆ ಅಲ್ಲಿ ಮಳಿಗೆಗಳಿಲ್ಲ ಇಡೋದಕ್ಕೆ. ಸೊ ಹಾಗಾಗಿ ತುಂಬ ಸಾರಿ ಉತ್ಪನ್ನವನ್ನು ಸುರಕ್ಷಿತವಾಗಿ ಗೋದಾಮುಗಳಲ್ಲಿ ಸಂಗ್ರಹಣೆ ಮಾಡೋದಕ್ಕೆ ಸಾಧ್ಯ ಆಗದೇ ಇರೋದ್ರಿಂದ ಅವನು ರೈತ ಕಡಿಮೆ ಬೆಲೆಗೆ ತಕ್ಷಣವೇ ಮಾರಾಟ ಮಾಡುವಂತಹ ಅನಿವಾರ್ಯ ಪರಿಸ್ಥಿತಿಗೆ ಬರ್ತಾನೆ. ಸೊ ದಿಸ್ ಇಸ್ ಒನ್ ಆಫ್ ದಿ ಗ್ರೇಟೆಸ್ಟ್ ಪ್ರಾಬ್ಲಮ್ or very helpless problems the farmer is facing. ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಅಂದರೆ ಎಕ್ಸ್ಪ್ಲಾಯ್ಟೇಷನ್ ಫ್ರಮ್ ದಿ ಮಿಡಲ್ ಮ್ಯಾನ್. ಈ ಮಧ್ಯವರ್ತಿಗಳ ಶೋಷಣೆ ತುಂಬ ಜಾಸ್ತಿ. ಮಧ್ಯವರ್ತಿಗಳು ಹೇಗೆ ಅಂತಂದರೆ ಅವ್ರಿಗೆ ಎಂಟೈರ್ ಮಾರ್ಕೆಟ್ನ ಪರಿಸ್ಥಿತಿ ಗೊತ್ತು, ರೈತರ ಪರಿಸ್ಥಿತಿನೂ ಗೊತ್ತು. ಈ ರೈತ ಬಡವನ, ಈ ರೈತ ಶ್ರೀಮಂತನ, ಇವನಿಗೆ ಕಾಯೋದಕ್ಕೆ ಅವಕಾಶ ಇದೆಯಾ, ಇವನಿಗೆ ವಿದ್ಯಾರ್ಹತೆ ಇದೆಯಾ, ಇವನು ಶಿಕ್ಷಿತನ ಅಲ್ವಾ, ಪ್ರತಿಯೊಂದು ಮಾಹಿತಿನೂ ಅವ್ರಿಗೆ ಗೊತ್ತು. ಸೊ ದೇ ಈಸಿಲಿ ಎಕ್ಸ್ಪ್ಲಾಯ್ಟ್ ದಿ ಫಾರ್ಮರ್ಸ್ ಹೂ ಗೆಟ್ ಎಕ್ಸ್ಪ್ಲಾಯ್ಟೆಡ್ ಈಸಿಲಿ. ಅಂದರೆ ಯಾರು ಸುಲಭವಾಗಿ ಏಮಾರ್ತಾರೆ ಅಂತ ಗೊತ್ತೋ ಅವರನ್ನು ತುಂಬ ನೀಟಾಗಿ ಏಮಾರಿಸಿ ಅವ್ರಿಗೆ ಮೋಸವನ್ನು ಮಾಡೋದು ಬಹಳ ಕಾಮನ್ ಆಗಿ ಅಗ್ರಿಕಲ್ಚರಲ್ ಮಾರ್ಕೆಟಲ್ಲಿ ನಡೀತಾ ಹೋಗುತ್ತೆ. ದ ಎಕ್ಸ್ಪ್ಲಾಯ್ಟೇಷನ್ ಫ್ರಮ್ ದಿ ಮಿಡಲ್ ಮೆನ್ ಈಸ್ ಟು ಮಚ್. ದ ಮಿಡಲ್ ಮೆನ್ ಕಮ್ ಇನ್ ಬಿಟ್ವೀನ್ ದಿ ಫಾರ್ಮರ್ಸ್ ಆ್ಯಂಡ್ ದಿ ಬಯರ್ಸ್. ಯಾರು ಕೊಂಡ್ಕೋತಾ ಇರ್ತಾರೋ ಮಾರುಕಟ್ಟೆನಲ್ಲಿ ಅವರ ಮತ್ತು ಈ ರೈತರ ನಡುವೆ ಇವರು ಒಂದು ರೀತಿ ಮಧ್ಯವರ್ತಿಗಳಾಗಿ ಇರ್ತಾರೆ. ದ ಮ್ಯಾಕ್ಸಿಮಮ್ ಪೋರ್ಷನ್ ಆಫ್ ದಿ ಅಮೌಂಟ್ ರಿಸೀವ್ಡ್ by selling the produce goes to the pockets of middlemen rather than the farmer. ವರ್ಷ ಇಡೀ ಕಷ್ಟಪಟ್ಟು ಅವನು ಬೆಳೆದಿರ್ತಾನೆ, ಅವನು ಮಾರುಕಟ್ಟೆಗೆ ತಗೊಂಡ್ಬಂದಾಗ ಅವನು ಬೆಳೆದಂಥ ಬೆಳೆನಲ್ಲಿ ಬಂದಂತಹ ಹಣದ ಗರಿಷ್ಠ ಮೊತ್ತ ಯಾವಾಗಲೂ ಕೂಡ ಮಧ್ಯವರ್ತಿಯ ಜೇಬಿಗೆ ಹೋಗುತ್ತೆ. ಇಟ್ ಗೋಸ್ ಟು ದಿ ಪಾಕೆಟ್ ಆಫ್ ದಿ ಮಿಡಲ್ ಮ್ಯಾನ್ ರಾದರ್ ದ್ಯಾನ್ ದಿ ಫಾರ್ಮರ್.
They play a main role in transporting the produce to the markets from villages. ಹಳ್ಳಿಗಳಿಂದ ಮಾರ್ಕೆಟ್ಗೆ ತರೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ. ನಾನು ಇದು ಸರಕನ್ನ ಮಾರುಕಟ್ಟೆಗೆ ತಗೊಂಬಂದು ನಾನು ಮಾರಿಸ್ತೀನಿ ಬಾ ಅಂತ ಕರ್ಕೊಂಡ್ಬರ್ತಾರೆ ಅವ್ರನ್ನ, ರೈತರನ್ನ ಕರ್ಕೊಂಬಂದು ಮೋಸ ಮಾಡಿ ಮಾರಾಟ ಮಾಡಿಸ್ತಾರೆ. ಸೊ ಮೆನಿ ಅ ಟೈಮ್ಸ್ ಫಾರ್ಮರ್ಸ್ ಆರ್ ಅನ್ಅವೇರ್ ಆಫ್ ದಿ ಪ್ರೈಸಸ್. ತುಂಬ ಸಾರಿ ಅವ್ರಿಗೆ ಬೆಲೆಗಳು ಗೊತ್ತೇ ಇರೋದಿಲ್ಲ. ನೀವು ನೋಡಿದ್ರೆ ಹಳ್ಳಿಗಳಲ್ಲಿ ಎಳ್ನೀರನ್ನ 5 ರೂಪಾಯಿ 10 ರೂಪಾಯಿಗೆ ಕೊಂಡ್ಕೋತಾರೆ. ಅದೇ ನೀವು ಸಿಟಿಗಳಲ್ಲಿ ಅದನ್ನ ಮಾರಾಟ ಮಾಡಿದ್ರೆ 25ರಿಂದ ಬೇಸಿಗೆಲಂತೂ 35 ರೂಪಾಯಿಗೆ ಅದನ್ನ ಮಾರಾಟ ಮಾಡ್ತಾರೆ. ಆದರೆ ರೈತರಿಗೆ ಸಿಗೋದು ಬರೀ 5ರಿಂದ 10 ರೂಪಾಯಿ ಮಾತ್ರ ಒಂದು ಎಳ್ನೀರಿಗೆ. ಸೊ ದ ಮಿಡಲ್ ಮ್ಯಾನ್ ಹೂ ಬ್ರಿಂಗ್ಸ್ ಇಟ್, he is getting the maximum profit. So many a times farmers are unaware of the prices at which it is sold, and these middlemen have grown in a systematic manner. ಒಂಥರ ವ್ಯವಸ್ಥಿತವಾಗಿ ಬೆಳೆದುಬಿಟ್ಟಿದ್ದಾರೆ ಅವರು. And maximum portion of the fruits of the farmers is taken away by the middlemen. ಮಧ್ಯವರ್ತಿಗಳ ಶೋಷಣೆ ಅತಿಯಾಗಿ ನಡೆಯುತ್ತೆ. ರೈತರು ಮತ್ತು ಖರೀದಿದಾರರ ನಡುವೆ ಇವರು ಮಧ್ಯವರ್ತಿಗಳು ಬರ್ತಾರೆ. ಉತ್ಪನ್ನಗಳನ್ನು ಮಾರಾಟ ಮಾಡೋ ಗರಿಷ್ಠ ಮೊತ್ತವನ್ನು ರೈತರಿಗಿಂತ ಮಧ್ಯವರ್ತಿಗಳು ತಮ್ಮ ಜೇಬಿಗೆ ಹಾಕೋತಾರೆ. ಹಳ್ಳಿಗಳಿಂದ ಉತ್ಪನ್ನಗಳನ್ನು ಮಳಿಗೆಗಳಿಗೆ ಸಾಗಿಸೋದ್ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಅನೇಕ ಬಾರಿ ರೈತರಿಗೆ ಮಾರಾಟ ಮಾಡುವ ಬೆಲೆಯ ಬಗ್ಗೆ ಮಾಹಿತಿ ಇರೋದಿಲ್ಲ. ಮತ್ತು ಈ ಮಧ್ಯವರ್ತಿಗಳು ಎಷ್ಟು ವ್ಯವಸ್ಥಿತ ರೀತಿಯಲ್ಲಿ ಬೆಳೆದಿದ್ದಾರೆ ಅಂತಂದರೆ ರೈತರು ಪಡಿಬೇಕಾದಂತಹ ಪ್ರತಿಫಲದ ಗರಿಷ್ಠ ಭಾಗವನ್ನು ಇವರೇ ಪಡ್ಕೋತಾ ಇರ್ತಾರೆ. ಸೊ ದಟ್ ಇಸ್ ಅ ಮೇನ್ ಡಿಫೆಕ್ಟ್ ಆಫ್ ಅಗ್ರಿಕಲ್ಚರಲ್ ಮಾರ್ಕೆಟ್. ದ ನೆಕ್ಸ್ಟ್ ಪ್ರಾಬ್ಲಮ್ ಇಸ್ ಲ್ಯಾಕ್ ಆಫ್ ಗ್ರೇಡಿಂಗ್ ಆ್ಯಂಡ್ ಸ್ಟ್ಯಾಂಡರ್ಡೈಸೇಷನ್ ಸಿಸ್ಟಮ್. ವರ್ಗೀಕರಣ ಮತ್ತು ಪ್ರಮಾಣೀಕರಣಗಳ ವ್ಯವಸ್ಥೆಯ ಕೊರತೆ. ನೋಡಿ, ಯೂಶುವಲ್ ಆಗಿ ಯಾವುದೇ ಒಂದು ಪ್ರಾಡಕ್ಟ್ ನೀವು ತಗೊಂಡ್ರು ಯು ನೀಡ್ ಟು ಸ್ಟ್ಯಾಂಡರ್ಡೈಸ್ ಇಟ್, ಯು ನೀಡ್ ಟು ಗ್ರೇಡ್ ಇಟ್. ಫಾರ್ ಎಕ್ಸಾಂಪಲ್, ಈಗ ನಾವು ಬರೀ ಅಕ್ಕಿ ತೊಗೊಂಡ್ರು ಅಕ್ಕಿನಲ್ಲೂ ನಮಗೆ ವೆರೈಟಿ ಸಿಗುತ್ತೆ. ಸೋನಾ ಮಸೂರಿ ಅಂತ ಇದೆ, ಅಥವಾ ಜೀರಾ ರೈಸ್ ಅಂತ ಸಿಗುತ್ತೆ. ಯು ಹ್ಯಾವ್ ಸೋ ಮೆನಿ ವೆರೈಟಿ. ರಾಜ್ಮುಡಿ ರೈಸ್ ಅಂತ ಸಿಗುತ್ತೆ. ಆ್ಯಂಡ್ ಈಚ್ ಪ್ರಾಡಕ್ಟ್ ಹ್ಯಾಸ್ ಡಿಫ್ರೆಂಟ್ ಪ್ರೈಸಸ್. ನೀವು ಮಾವು ಬೆಳೆದ್ರು ಅಷ್ಟೇ, ಮಲ್ಗೋಬಾ ಮಾವಿನ ಹಣ್ಣು, ರಸ್ಪುರಿ ಇರ್ಬೋದು, ಅಥವಾ ಇನ್ಯಾವುದೋ ಮಾವಿನ ಹಣ್ಣು ಇರ್ಬೋದು, ಪ್ರತಿಯೊಂದು ಮಾವಿಗೂ ಅದರದ್ದೇ ಆದಂಥ ಬೆಲೆ ಇದೆ, ಬೇರೆ ಬೇರೆ ಬೆಲೆ ಇದೆ. ಸೊ ಯು ನೀಡ್ ಟು bifurcate them on the basis of their grades or standards. ಅದರ ಗುಣಮಟ್ಟದ ಆಧಾರದ ಮೇಲೆ ಅದನ್ನು ನೀವು ವ್ಯವಸ್ಥಿತವಾಗಿ ಡಿಫ್ರೆನ್ಶಿಯೇಟ್ ಮಾಡಬೇಕು. ಹಂಗೆ ಮಾಡಿದಾಗ ಮಾತ್ರ ಅವನು ಒಳ್ಳೆ ಬೆಳೆ ಬೆಳೆದಿದ್ರೆ ಅವನಿಗೆ ಒಳ್ಳೆ ಬೆಲೆ ಕೂಡ ಸಿಗಬೇಕು. ಬಟ್ ಇಲ್ಲಿ ಏನು ಮಾಡ್ತಾರೆ, ಯೂಶುವಲ್ ಆಗಿ ದ ಅಗ್ರಿಕಲ್ಚರಲ್ ಮಾರ್ಕೆಟಿಂಗ್ ಲ್ಯಾಕ್ಸ್ ದಿಸ್ ಗ್ರೇಡಿಂಗ್ ಆ್ಯಂಡ್ ಸ್ಟ್ಯಾಂಡರ್ಡೈಸೇಷನ್ ಸಿಸ್ಟಮ್. ಸೊ it is not distinguished on the basis of quality. The products are not distinguished on basis of the quality, and so all the products are sold without any difference. ಎಲ್ಲ ಪ್ರಾಡಕ್ಟನ್ನು ಒಟ್ಟಿಗೆ ಹಾಕಿ ಮಾರಾಟ ಮಾಡ್ತಿರ್ತಾರೆ. ಸೊ ದ ಫಾರ್ಮರ್ಸ್ ಫೇಲ್ ಟು ಗೆಟ್ ದಿ ಫೇರ್ ಪ್ರೈಸಸ್ ಫಾರ್ ದಿ ಗುಡ್ ಕ್ವಾಲಿಟಿ ಪ್ರಾಡಕ್ಟ್ ದಟ್ ಹಿ ಹ್ಯಾಸ್ ಪ್ರೊಡ್ಯೂಸ್ಡ್. ಅವನು ಅಕಸ್ಮಾತ್ ಒಳ್ಳೆ ಗುಣಮಟ್ಟದ ಸರಕನ್ನು ಬೆಳೆದಿದ್ರೆ, ಒಳ್ಳೆ ಸ್ಟ್ಯಾಂಡರ್ಡೈಸ್ಡ್ ಪ್ರಾಡಕ್ಟನ್ನು ಬೆಳೆದಿದ್ರೆ, ಅವನಿಗೆ ಗೊತ್ತಿಲ್ಲದಾಗೆ ಕಡಿಮೆ ಬೆಲೆಗೆ ಅದನ್ನು ಮಾರಾಟ ಮಾಡಿ ಹೋಗ್ತಿರ್ತಾನೆ. ಬಟ್ ದ ಸೇಮ್ ಪ್ರಾಡಕ್ಟ್ ಈಸ್ ಸೋಲ್ಡ್ ಅಟ್ ಹೈ ಪ್ರೈಸ್ ಬೈ ದಿ ರಿಟೇಲರ್ಸ್. ಅದೇ ಚಿಲ್ಲರೆ ವ್ಯಾಪಾರಿ ಅದನ್ನು ತೊಗೊಂಬಂದು ನೀಟಾಗಿ ಡಿಫ್ರೆನ್ಶಿಯೇಟ್ ಮಾಡಿ ಒಂದೊಂದಕ್ಕೊಂದೊಂದು ಬೆಲೆ ಮಾಡಿ ಹೆಚ್ಚು ಬೆಲೆಗೆ ಅದನ್ನು ಮಾರಾಟ ಮಾಡ್ತಿರ್ತಾನೆ. ವರ್ಗೀಕರಣ ಮತ್ತು ಪ್ರಮಾಣೀಕರಣ ಇದೆಯಲ್ಲ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಆ್ಯಡ್ ಮಾರ್ಕನ್ನು ಹಾಕ್ತಾರೆ ಸರ್ಕಾರ. ಅಕಸ್ಮಾತ್ ಆ ಪ್ರಾಡಕ್ಟ್ ಏನಾದರೂ ಚೆನ್ನಾಗಿದ್ರೆ, ನೀವು ಯಾವುದೇ ಪ್ರಾಡಕ್ಟ್ ತೊಗೊಳ್ಳಿ, ಅದು ಮೆಣಸಿನ್ಕಾಯಿ ಆಗಿರ್ಬೋದು ಅಥವಾ ಜೋಳ ಆಗಿರ್ಬೋದು, ಯಾವುದೇ ಸಣ್ಣ ಪುಟ್ಟ ಪ್ರಾಡಕ್ಟನ್ನು ನೀವು ತೊಗೊಂಡ್ರೂ ಕೂಡ ಇಟ್ ಹ್ಯಾಸ್ ಟು ಬಿ ಸ್ಟ್ಯಾಂಡರ್ಡೈಸ್ಡ್, ಇಟ್ ಹ್ಯಾಸ್ ಟು ಬಿ ಗ್ರೇಡೆಡ್. ಚೆನ್ನಾಗಿರೋದು ಯಾವುದು, ಕ್ವಾಲಿಟಿ ಯಾವುದು, ಬ್ರ್ಯಾಂಡೆಡ್ ಯಾವುದು, ನೀವು ಡಿಫ್ರೆನ್ಶಿಯೇಟ್ ಮಾಡಲೇಬೇಕು. ಆವಾಗ ಮಾತ್ರ ರೈತನಿಗೆ ಸರಿಯಾದ ಬೆಲೆ ಸಿಗೋದಕ್ಕೆ ಸಾಧ್ಯವಾಗುತ್ತೆ. ಎಲ್ಲನೂ ಒಟ್ಟಿಗೆ ತೊಗೊಂಬಂದು ಮಾರಾಟ ಮಾಡಿದಾಗ ಹಿ ಈಸ್ ಅಟ್ ಲಾಸ್. ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದಿ ಮೇನ್ ಡಿಫೆಕ್ಟ್ ಆಫ್ ದಿ ಅಗ್ರಿಕಲ್ಚರಲ್ ಮಾರ್ಕೆಟ್. ದ ನೆಕ್ಸ್ಟ್ ಇಸ್ ಆಬ್ಸೆನ್ಸ್ ಆಫ್ ಮಾರ್ಕೆಟ್ ಇನ್ಫಾರ್ಮೇಷನ್. The price changes in the market, the centers with more demand, information regarding the government policy, everything is lacking in agricultural marketing. The institutes that can gather the information and present it systematically is not developed in India. So the farmers trust the information given by the landlords, money lenders and middlemen and get easily deceived by them. ಅಂದರೆ ಬೆಲೆ ಬದಲಾವಣೆ ಕುರಿತು ಅಥವಾ ಕೃಷಿ ಮಾರುಕಟ್ಟೆಯಲ್ಲಿನ ಬದಲಾವಣೆ ಕುರಿತು ಅಥವಾ ಸರ್ಕಾರದ ನೀತಿಯನ್ನು ಕುರಿತು ಯಾವ ಮಾಹಿತಿಯೂ ರೈತರಿಗೆ ಇರೋದಿಲ್ಲ. ಅಂಥ ಮಾಹಿತಿಯನ್ನು ಸಂಗ್ರಹಣೆ ಮಾಡಿ
ವ್ಯವಸ್ಥಿತವಾಗಿ ಪ್ರಸ್ತುತಪಡಿಸುವಂತಹ ಸಂಸ್ಥೆಗಳು ಕೂಡ ಭಾರತದಲ್ಲಿ ಸರಿಯಾದ ರೀತಿಯಲ್ಲಿ ಅಭಿವೃದ್ಧಿ ಆಗಿಲ್ಲ. ಆದ್ರಿಂದ ರೈತರು, ಈ ಹಳ್ಳಿನಲ್ಲಿ ಭೂಮಾಲೀಕರು, ಲೇವಾದೇವಿದಾರರು, ಮಧ್ಯವರ್ತಿಗಳು ಏನು ಮಾಹಿತಿ ಕೊಡ್ತಾರೋ ಅದನ್ನೇ ನಂಬಬೇಕಾಗತ್ತೆ. ಹಾಗಾಗಿ ಅವರು ಸುಲಭವಾಗಿ ಮೋಸ ಹೋಗ್ತಿರ್ತಾರೆ. ಸೊ ಆಬ್ಸೆನ್ಸ್ ಆಫ್ ಮಾರ್ಕೆಟ್ ಇನ್ಫಾರ್ಮೇಷನ್, ಮಾರುಕಟ್ಟೆ ಮಾಹಿತಿಯ ಕೊರತೆ ಕೂಡ ಕೃಷಿ ಮಾರುಕಟ್ಟೆ ಒಂದು ಪ್ರಮುಖವಾದ ದೋಷ ಆಗಿರುತ್ತೆ. ದ ನೆಕ್ಸ್ಟ್ ಇಸ್ ಲ್ಯಾಕ್ ಆಫ್ ಕ್ರೆಡಿಟ್ ಫೆಸಿಲಿಟಿ, ಸಾಲ ಸೌಲಭ್ಯಗಳ ಅಭಾವ. ನೋಡಿ, ತುಂಬಾ ಸಾರಿ ಅಕಸ್ಮಾತ್ ಏನಾದರೂ ಈ ಸಣ್ಣ ರೈತ ಮಾರುಕಟ್ಟೆಗೆ ತನ್ನ ಪ್ರಾಡಕ್ಟ್ಸ್ ಅನ್ನ ತರಕ್ಕಾಗಿಲ್ಲ ಅಂತಂದ್ರೆ ಅವನಿಗೆ ಒಂದು ವೆಹಿಕಲ್ ಮಾಡಿಕೊಡೋದಕ್ಕೆ, ವೆಹಿಕಲ್ ಅಲ್ಲಿ ತರೋದಕ್ಕೆ, ಅಥವಾ ಅಲ್ಲಿ ಸ್ಟೋರೇಜ್ಗೆ ಅವನು ಏನು ಚಾರ್ಜ್ ಕಟ್ಟಬೇಕು ಆ ಚಾರ್ಜನ್ನು ಕಟ್ಟೋದಕ್ಕೆ, ವೇರ್ ಹೌಸಿಂಗ್ ಫೆಸಿಲಿಟಿ ಅಕಸ್ಮಾತ್ ಅವ್ನು ಬೇಕು ಅಂತಂದರೆ ಫಾರ್ ದ್ಯಾಟ್ ಹಿ ಹ್ಯಾಸ್ ಟು ಪೇ. ಆಮೇಲೆ ಅಲ್ಲಿ ತಂದು ಮಾರೋದಕ್ಕೆ ಒಂದು ಶುಲ್ಕವನ್ನು ಕಟ್ಟಬೇಕಾಗುತ್ತೆ. ಇದೆಲ್ಲದಕ್ಕೂ ಸಣ್ಣ ಪ್ರಮಾಣದ ಸಾಲ ಕೊಡೋ ವ್ಯವಸ್ಥೆಯನ್ನು ಮಾಡಬೇಕು. ಬಟ್ ಮೆನಿ ಅ ಟೈಮ್ಸ್ ಆಸ್ ಇಟ್ ಬ್ರಿಂಗ್ಸ್ ಇಟ್ ಟು ದಿ ಮಾರ್ಕೆಟ್, ದಿಸ್ ಕ್ರೆಡಿಟ್ ಫೆಸಿಲಿಟಿ ಈಸ್ ನಾಟ್ ಅವೈಲಬಲ್ ಫಾರ್ ಹಿಮ್. ಅಕಸ್ಮಾತ್ ಅವನಿಗೆ ಹಣದ ಅಭಾವ ಬಂದರೆ, ಸಡನ್ನಾಗಿ ಅವನು ಸಂಗ್ರಹಾಲಯದಲ್ಲಿ ಇಡಲೇಬೇಕಾದಂಥ ಪರಿಸ್ಥಿತಿ ಬಂದರೆ, ಇದರಲ್ಲಿ ವೇರ್ ಹೌಸಿಂಗಲ್ಲಿ ಗೋದಾಮಲ್ಲಿ ಇಡಲೇಬೇಕಾಗಿ ಬಂದರೆ, ಅವನ ಹತ್ರ ಹಣ ಇಲ್ದಿದ್ದಾಗ ಅವನು ಅದನ್ನು ಫೋರ್ಸ್ಫುಲ್ಲಾಗಿ ಮಾರಾಟ ಮಾಡಿ ಬಂದ್ಬಿಡ್ಬೇಕಾಗತ್ತೆ. ಸೊ ಅದಕ್ಕೆ ಒಂದು ಸಣ್ಣ ಪುಟ್ಟ ಸಾಲ ಕೊಡುವಂತಹ ವ್ಯವಸ್ಥೆ ಮಾರುಕಟ್ಟೆಯಲ್ಲೇ ಆಗಬೇಕು. There should be some credit facility that has to be given, but there is lack of credit facility for this. ಸಾಲದ ಸೌಲಭ್ಯಗಳ ಅಭಾವ ಇದೆ, ಅದು ಕೂಡ ಒಂದು ಪ್ರಾಬ್ಲಮ್ ಆಗಿದೆ. The next is lack of organization of the farmers. ರೈತರಲ್ಲಿ ಸಂಘಟನೆಯ ಅಭಾವ. ನೋಡಿ, ಯಾವಾಗಲೂ ಸಂಘಟನೆ ನಮ್ಮ ಚೌಕಾಶಿ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ. ಸಾಮೂಹಿಕ ಚೌಕಾಶಿ ಇದೆಯಲ್ಲ, ಇಟ್ ಇಸ್ ದ ಬಾರ್ಗೇನಿಂಗ್ ಪವರ್ ಇನ್ಕ್ರೀಸಸ್. ಬಟ್ ಫಾರ್ಮರ್ ಡಸಂಟ್ ಹ್ಯಾವ್ ದಿ ಬಾರ್ಗೇನಿಂಗ್ ಪವರ್ ಬಿಕಾಸ್ ಹಿ ಈಸ್ ನಾಟ್ ಆರ್ಗನೈಸ್ಡ್. ನೀವು ಸರಿಯಾದ ಆರ್ಗನೈಸೇಷನ್ ಮೂಲಕ ಹೋದರೆ ಯು ಕ್ಯಾನ್ ಕಮ್ ಔಟ್ ಆಫ್ ಆಲ್ ದೀಸ್ ಡಿಫೆಕ್ಟ್ಸ್, ಆರ್ ಯು ಕ್ಯಾನ್ ಕಮ್ ಔಟ್ ಆಫ್ ಆಲ್ ದೀಸ್ ಪ್ರಾಬ್ಲಮ್ಸ್ ದಟ್ ದ ಫಾರ್ಮರ್ ಇನ್ ಡೈಲಿ ಲೈಫ್ ಫೇಸಸ್. ಅವ್ನು ದಿನನಿತ್ಯ ಏನೆಲ್ಲ ಸಮಸ್ಯೆಗಳನ್ನು ಹೆದರಿಸ್ತಾನೋ ಅದರಿಂದ ಹೊರಗೆ ಬರೋದಕ್ಕೆ ಸಾಧ್ಯ ಇದೆ. ಆದರೆ ಸಂಘಟನೆ ಇಲ್ಲದೆ ಇರೋದ್ರಿಂದ ಒಬ್ಬೊಬ್ಬ ರೈತನು ಇಂಡಿವಿಜುವಲ್ ಆಗಿ ವೈಯಕ್ತಿಕವಾಗಿ ಹೋಗಿ ಮಾರುಕಟ್ಟೆಯಲ್ಲಿ ಅವನ ಸರಕನ್ನು ಮಾರಾಟ ಮಾಡೋದಕ್ಕೆ ಹೋಗೋದ್ರಿಂದ ಅವನಿಗೆ ಸರಿಯಾದ ಮಾಹಿತಿ ಇಲ್ಲ, ಅವನಿಗೆ ಸರಿಯಾಗಿ ಹೇಳ್ಕೊಡೋರಿಲ್ಲ. ಸೊ he is exploited. So lack of organization of farmers is taken advantage by the middlemen. ಈ ಮಧ್ಯವರ್ತಿಗಳು ಯಾರಿದ್ದಾರೆ, ಇವರು ಸಂಘಟಿತರಲ್ಲ ಅನ್ನೋದನ್ನ ಚೆನ್ನಾಗಿ ಎನ್ಕ್ಯಾಶ್ ಮಾಡ್ಕೋತಾರೆ, ಅಥವಾ ಅದರಿಂದ ಅನುಕೂಲತೆ ಪಡ್ಕೊಂಡು ಇವ್ರಿಗೆ ಮೋಸ ಮಾಡ್ತಾ ಹೋಗ್ತಾ ಇರ್ತಾರೆ. ಸೊ ದರ್ ಇಸ್ ಅ ನೀಡ್ ಟು ಆರ್ಗನೈಸ್ ದೀಸ್ ಫಾರ್ಮರ್ಸ್. ಲ್ಯಾಕ್ ಆಫ್ ಆರ್ಗನೈಸೇಷನ್, ಸಿನ್ಸ್ ದರ್ ಇಸ್ ಲ್ಯಾಕ್ ಆಫ್ ಆರ್ಗನೈಸೇಷನ್, ದ ಫಾರ್ಮರ್ಸ್ ಕೆನಾಟ್ ಕಮ್ ಟುಗೆದರ್ ಆ್ಯಂಡ್ ಫೈಟ್ ಫಾರ್ ದೇರ್ ರೈಟ್ಸ್. ಅವರ ಹಕ್ಕುಗಳಿಗೆ ಅವರು ಫೈಟ್ ಮಾಡೋದಕ್ಕೆ ಅವಕಾಶ ಆಗ್ತಾ ಇಲ್ಲ, ಆರ್ಗನೈಸೇಷನ್ ಇಲ್ಲದೆ ಇರೋದ್ರಿಂದ, ಸಂಘಟನೆ ಇಲ್ಲದೆ ಇರೋದ್ರಿಂದ. ಇದು ಒಂದು ಪ್ರಾಬ್ಲಮ್ಮು. ದ ನೆಕ್ಸ್ಟ್ ಪ್ರಾಬ್ಲಮ್ ಇಸ್ ಎಕ್ಸೆಸಿವ್ ಮಾರ್ಕೆಟ್ ಚಾರ್ಜಸ್. The market charges are the fee for storing, selling the products for the farmers. So many small and marginal farmers fail to bring their produce and sell their products at low prices in the villages. ಅಂದರೆ ಈ ಮಾರುಕಟ್ಟೆಗಳು ರೈತರ ಉತ್ಪನ್ನಗಳನ್ನು ಸಂಗ್ರಹಣೆ ಮಾಡೋದಕ್ಕೆ, ಮಾರಾಟ ಮಾಡೋದಕ್ಕೆ ಶುಲ್ಕವನ್ನು ನಿಗದಿಪಡಿಸಿರುತ್ತೆ. ತುಂಬ ಸಾರಿ ರೈತರಿಗೆ ಈ ಶುಲ್ಕವನ್ನು ಕಟ್ಟೋದಕ್ಕೆ ಸಾಧ್ಯ ಇರೋದಿಲ್ಲ, ಅಥವಾ ದುಡ್ಡಿರಲ್ಲ. ಸೊ ಸಣ್ಣ ರೈತರು ಮತ್ತು ಅತಿ ಸಣ್ಣ ರೈತರು ಏನು ಮಾಡ್ತಾರೆ, ತಮ್ಮ ಉತ್ಪನ್ನಗಳನ್ನು ಹಳ್ಳಿಗಳಲ್ಲೇ ಮಾರಾಟ ಮಾಡಿ ಕಡಿಮೆ ಬೆಲೆಗೆ ಮಾರಾಟ ಮಾಡೋದುಂಟು. ಹಾಗಾಗಿ ಒಳ್ಳೆ ಬೆಲೆಯನ್ನು ಪಡೆಯುವಂತಹ ಅವಕಾಶದಿಂದ ವಂಚಿತರಾಗ್ತಾ ಹೋಗ್ತಾರೆ, ವಿಫಲರಾಗ್ತಾರೆ ಅದನ್ನು ತಗೊಂಬಂದು ಮಾರಾಟ ಮಾಡೋದಕ್ಕೆ. ಸೊ ದೀಸ್ ಚಾರ್ಜಸ್ ಶುಡ್ ಬಿ ರೆಡ್ಯೂಸ್ಡ್. ಅದನ್ನು ಸ್ವಲ್ಪ ರೆಡ್ಯೂಸ್ ಮಾಡಿದರೆ ಅವ್ರಿಗೆ ಒಂಚೂರು ಅನುಕೂಲ ಆಗುತ್ತೆ. ಸೊ ಎಕ್ಸೆಸಿವ್ ಮಾರ್ಕೆಟ್ ಚಾರ್ಜಸ್ ಇಸ್ ಆಲ್ಸೋ ಒನ್ ಆಫ್ ದಿ ಮೇನ್ ಡಿಫೆಕ್ಟ್ಸ್ ಆಫ್ ದಿ ಅಗ್ರಿಕಲ್ಚರಲ್ ಮಾರ್ಕೆಟ್. ದೆನ್ ಲಾಸ್ಟ್ಲಿ ಗೌರ್ಮೆಂಟ್ ನೆಗ್ಲಿಜೆನ್ಸ್. ಸರ್ಕಾರ ಖಂಡಿತವಾಗ್ಲೂ APMC ಮಾರ್ಕೆಟ್ ಮಾಡಿದೆ, ರೈತರಿಗೆ ಅನುಕೂಲ ಆಗೋ ರೀತಿ ಸಬ್ಸಿಡಿಗಳನ್ನು ಕೊಡ್ತಾ ಹೋಗುತ್ತೆ, ಮಿನಿಮಮ್ ಪ್ರೈಸ್ ಘೋಷಣೆ ಮಾಡ್ತಾ ಹೋಗುತ್ತೆ, ಕನಿಷ್ಠ ಬೆಲೆಯನ್ನು ಘೋಷಣೆ ಮಾಡ್ತಾ ಹೋಗುತ್ತೆ. ಆಗಿಂದಾಗೆ ರೈತರಿಗೆ ಉಂಟಾಗುವಂತಹ ಪ್ರಾಬ್ಲಮ್ಸಿಂದ ಅವರ ಸಾಲವನ್ನು ಮನ್ನಾ ಮಾಡ್ತಾ ಹೋಗುತ್ತೆ. ಲೋನ್ ವೇವರ್ ಫಾರ್ ದಿ ಫಾರ್ಮರ್ಸ್, ಗಿವಿಂಗ್ ದೆಮ್ ಸಪೋರ್ಟ್ ಪ್ರೈಸಸ್, ಗಿವಿಂಗ್ ದೆಮ್ ಸಬ್ಸಿಡೀಸ್. ಎವ್ರಿ ಸಪೋರ್ಟ್ is given by the government. In spite of all this, the government shows negligence towards the farmers.
ಎಸ್ಪೆಷಲಿ ವೆಲ್ ಮಾರ್ಕೆಟಿಂಗ್. ಗೌರ್ಮೆಂಟ್ಸ್ ಮಾರ್ಕೆಟ್ ಮಾಡಿದೆ, ಆದರೆ ಇಟ್ ಡಸಂಟ್ ಮೇಕ್ ರೆಗ್ಯುಲರ್ ಇನ್ಸ್ಪೆಕ್ಷನ್ ಆನ್ ದಿ ಫಂಕ್ಷನಿಂಗ್ ಆಫ್ ದಿ ಮಾರ್ಕೆಟ್. ಈ ಮಾರುಕಟ್ಟೆಯ ಕಾರ್ಯನಿರ್ವಹಣೆ ಬಗ್ಗೆ ನಿಯಮಿತವಾಗಿ ತಪಾಸಣೆಗಳನ್ನು ಮಾಡಲ್ಲ. ಪ್ರತಿ ಸಾರಿ ಅವರು ವಾರಕ್ಕೊಂದು ಸಾರಿನೋ ವಾರಕ್ಕೆ 2 ಸಾರಿನೋ ಮಧ್ಯ ಹೋಗಿ ಇನ್ಸ್ಪೆಕ್ಷನ್ ಸಡನ್ ಆಗಿ ಮಾಡ್ತಾ ಹೋದರೆ ಇರುವಂತಹ ಲೋಪದೋಷಗಳು ಕ್ಲೀನಾಗಿ ಕಾಣುತ್ತೆ. ಆದರೆ ಸರ್ಕಾರ ಇದರಲ್ಲೇ ಮಾಡೋದ್ರಲ್ಲಿ ವಿಫಲವಾಗುತ್ತೆ. ಆ್ಯಂಡ್ ದೆನ್ ಇಟ್ ನೆಗ್ಲೆಕ್ಟ್ಸ್ ದಿ ಎಕ್ಸ್ಪ್ಲಾಯ್ಟೇಷನ್ ಆಫ್ ಫಾರ್ಮರ್ಸ್ ದಟ್ ಈಸ್ ಟೇಕಿಂಗ್ ಪ್ಲೇಸ್ ರೆಗ್ಯುಲರ್ಲಿ ಓವರ್ ದಿ ಫಾರ್ಮರ್ಸ್ ಬೈ ದಿ ಮಿಡಲ್ ಮೆನ್. ಮಧ್ಯವರ್ತಿಗಳು ಇದ್ದಾರೆ ಅಂತ ಗೊತ್ತು, ಅವರ ಅಸ್ತಿತ್ವ ಇದೆ ಅಂತ ಗೊತ್ತು, ಆದರೂ ಕೂಡ ಅವರಿಂದ ಶೋಷಣೆಗೆ ಒಳಗಾಗ್ತಿರುವಂಥ ರೈತರ ಬಗೆಗೆ ಒಂದು ರೀತಿಯ ನಿರ್ಲಕ್ಷ್ಯ ಮನೋಭಾವ ಸರ್ಕಾರ ತೋರಿಸ್ತಿರೋದು ಈ ಸಮಸ್ಯೆ ಇನ್ನೂ ಉಲ್ಬಣ ಆಗೋದಕ್ಕೆ ಕಾರಣ ಆಗ್ತಾ ಇದೆ. ಸೊ ಹಾಗಾಗಿ ಈ ರೈತರ ಶೋಷಣೆ ಏನಾಗ್ತಾ ಇದೆ ಇದ್ರ ಬಗ್ಗೆ ಸರ್ಕಾರ ಅಷ್ಟು ಆಸಕ್ತಿ ವಹಿಸ್ತಾ ಇಲ್ಲ. And then no strict action is taken against the people who don't use government sealed weights and measures. ಸರ್ಕಾರದ ಮುದ್ರೆಯನ್ನ ಉಳ್ಳಂತಹ ತೂಕ ಮತ್ತು ಅಳತೆಗಳನ್ನ ಬಳಸದೆ ಇರುವಂತಹ ಜನರ ವಿರುದ್ಧ ಯಾವುದೇ ಕ್ರಮವನ್ನ ತಗೊಳ್ಳದೆ ಇರೋದು. ಈ ಸತಿ ಮೋಸ ಆಯ್ತಾ, ನೆಕ್ಸ್ಟ್ ಟೈಮ್ ಸರಿಯಾಗಿ ಮಾಡೋಣ ಅಂತಾರೆ ಹೊರತು ಯಾರು ಮೋಸ ಮಾಡ್ತಿದ್ದಾರೆ ತೂಕ ಮತ್ತು ಅಳತೆನಲ್ಲಿ ರೈತರಿಗೆ ಅವರ ವಿರುದ್ಧ ಯಾವುದೇ ಥರದ ಮೊಕದ್ದಮೆ ಆಗ್ತಾ ಇಲ್ಲ, ಅವರ ವಿರುದ್ಧ ಯಾವುದೇ ಥರದ ಕ್ರಮಗಳು ಆಗ್ತಾ ಇಲ್ಲ. ಇದು ಅವ್ರಿಗಿನ್ನೂ ಒಂದಷ್ಟು ಪುಷ್ಟಿಯನ್ನು ಕೊಡುತ್ತೆ ಮೋಸ ಮಾಡೋದಕ್ಕೆ. ನಾವು ರೈತರಿಗೆ ಮೋಸ ಮಾಡಿದ್ರು ಯಾರು ಕೇಳೋರಿಲ್ಲ ಅಂದಾಗ ಇನ್ನಷ್ಟು ಪುಷ್ಟಿಯನ್ನು ಕೊಡುತ್ತೆ. ಸೊ ದಿಸ್ ಆಲ್ಸೋ ಇಸ್ ದಿ ಮೇನ್ ಪ್ರಾಬ್ಲಮ್. The negligence of the government has given strength to these middlemen to openly exploit the farmers. ಇದೊಂದು ರೀತಿ ಸರ್ಕಾರದ ನಿರ್ಲಕ್ಷ್ಯ ಈ ಮಧ್ಯವರ್ತಿಗಳಿಗೆ ಮತ್ತು ಇವರಿಗೆ ಮೋಸ ಮಾಡೋರಿಗೆ ಬಹಿರಂಗವಾಗಿ ರೈತರನ್ನ ಶೋಷಣೆ ಮಾಡೋದಕ್ಕೆ ಬಲವನ್ನ ಕೊಡ್ತಾ ಬರ್ತಾ ಇದೆ. ವರ್ಷದಿಂದ ವರ್ಷಕ್ಕೆ ಗಟ್ಟಿಯಾಗೆ ಬೆಳೀತಾ ಇದ್ದಾರೆ ಹೊರತು ಅವರ ಪಾತ್ರ ಕಮ್ಮಿ ಆಗಿದೆ ಅಂತ ಹೇಳಂಗೆ ಇಲ್ಲ. because our farmers are very poor. Many of the farmers are very poor. They lack the bargaining power. ಅವ್ರಿಗೆ ಚೌಕಾಶಿ ಶಕ್ತಿ ಇಲ್ಲ, ಹಣಕಾಸಿನ ಅನುಕೂಲತೆ ಇಲ್ಲ, ಅಲ್ಲಿ ಮಾತಾಡೋದಕ್ಕೆ ಶಕ್ತಿ ಇಲ್ಲ. ತುಂಬ ಜನ ಶಿಕ್ಷಿತರಲ್ಲ, ಸಾಕ್ಷರತೆ ಹೊಂದಿಲ್ಲದೆ ಇರೋರು ಇರ್ತಾರೆ. ಅವ್ರು ಬರಿತಾ ಇರೋದು ಏನೂ ಕೂಡ ಅರ್ಥ ಆಗೋದಿಲ್ಲ. ಯಾವುದನ್ನು ಹೇಳಿದ್ರೂ ಅರ್ಥ ಮಾಡ್ಕೊಳ್ದೇ ಇರೋ ಪರಿಸ್ಥಿತಿನಲ್ಲಿ ರೈತ ಇರ್ತಾನೆ. ಇದನ್ನೆಲ್ಲ ಅವರು ಅಡ್ವಾಂಟೇಜ್ ತಗೊಂಡು ಮೋಸ ಮಾಡ್ತಾನೆ ಹೋಗ್ತಾರೆ. ಸರ್ಕಾರ ಈ ಕಡೆ ಹೆಚ್ಚು ಗಮನ ಕೊಡಬೇಕು. ಆದರೆ ಸರ್ಕಾರದ ನಿರ್ಲಕ್ಷ್ಯ ಮನೋಭಾವ ಕೂಡ ಅವರ ಶೋಷಣೆ ಇನ್ನಷ್ಟು ಜಾಸ್ತಿ ಆಗೋದಕ್ಕೆ ಕಾರಣ ಆಗ್ತಾ ಇದೆ. ಸೊ the negligence of the government has definitely given strength to these middlemen and others to openly exploit the farmers. Lastly, if I have to say, ಇಲ್ಲಿ ಮೇಲೆ ಚರ್ಚಿಸಿದಂತಹ ಎಲ್ಲ ಸಂಗತಿಗಳು ಕರ್ನಾಟಕದ ಅವ್ಯವಸ್ಥಿತ ಕೃಷಿ ಮಾರುಕಟ್ಟೆಗೆ ಅಸ್ತಿತ್ವಕ್ಕೆ ಒಂದು ಸ್ಫುಟವಾಗಿ ತೆರೆದಿಡುತ್ತೆ. ಅಂದರೆ ಇಟ್ ಶೋಸ್ ಓಪನ್ಲಿ that there is an existence of disorderly agricultural market in Karnataka. Okay, with the above facts we come to know that there is some loopholes in the market, there are some defects in the agricultural market. ಈ ಅವ್ಯವಸ್ಥಿತ ಕೃಷಿ ಮಾರುಕಟ್ಟೆಯಲ್ಲಿ ಅನೀತಿ ಜಾಸ್ತಿ ಇದೆ, ದೋಷಗಳು ಜಾಸ್ತಿ ಇದೆ. ಇದರ ಪರಿಣಾಮದಿಂದಾಗಿ ರೈತ ಉತ್ಪನ್ನಕ್ಕೆ ನ್ಯಾಯವಾದ ಪ್ರತಿಫಲವನ್ನ ದೊರಕಿಸ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಬಿಕಾಸ್ there are defects in these agricultural market, the farmer is not able to get the fair return for the produce. ಅವನು ಏನು ಉತ್ಪಾದನೆ ಮಾಡಿದ್ದಾನೆ ಅದಕ್ಕೆ ಸರಿಯಾದ ನ್ಯಾಯಯುತವಾದ ಪ್ರತಿಫಲ ಅವನಿಗೆ ಸಿಗ್ತಾ ಇಲ್ಲ. It acts as a vicious circle and the farmer loses his ethical enthusiasm in agricultural operations. ತುಂಬ ಸಾರಿ ಸರಿಯಾಗಿ ಬೆಲೆ ಬರದೇ ಇದ್ದಾಗ ಒಂದು ರೀತಿ ಅವನು ತನ್ನ ನೈತಿಕ ಸ್ಥೈರ್ಯವನ್ನು ಕಳ್ಕೊತಾನೆ. ನಾನು ಯಾಕೆ ಬೆಳಿಬೇಕು ಅನ್ನೋ ಒಂದು ಹುಮ್ಮಸ್ಸನ್ನು ಬೆಳಿತಾನೆ. ಆಮೇಲೆ ಒಂದು ರೀತಿ ವರ್ಷದಿಂದ ವರ್ಷಕ್ಕೆ ಪ್ರತಿ ವರ್ಷ ಅವನು ಬೆಳೆ ಬೆಳೆಯೋದು, ಪ್ರತಿ ವರ್ಷ ಅವನಿಗೆ ಇದೇ ಥರ ಲಾಸ್ ಆಗೋದು, ಇದೊಂದು ರೀತಿ ವಿಷವರ್ತುಲದ ಥರ ಆಗಿ ಅವನಿಗೆ ಕೃಷಿ ಚಟುವಟಿಕೆಯಲ್ಲಿ ಆಸಕ್ತಿ ಕಡಿಮೆ ಆಗ್ತಾ ಇದೆ. ತುಂಬ ಜನ ರೈತರು ಚೆನ್ನಾಗಿ ಭೂಮಿ ಇಟ್ಕೊಂಡಿರೋರು, ಬೆಳೆಯೋದಕ್ಕೆ ಅವಕಾಶ ಇರೋರು ಕೂಡ ಗ್ರಾಮೀಣ ಪ್ರದೇಶವನ್ನು ಬಿಟ್ಟು ನಗರಗಳಿಗೆ ಬಂದು ಕೂಲಿ ಕೆಲಸ ಮಾಡ್ತಿರೋದನ್ನ ನೋಡ್ತೀವಿ. ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ಗಳಾಗಿ ಕೆಲಸ ಮಾಡಿರೋದನ್ನ ನೋಡ್ತೀವಿ. ದಟ್ ಈಸ್ ಬಿಕಾಸ್ ಆಫ್ ದಿ ಡಿಫೆಕ್ಟ್ಸ್ ದಟ್ ಆರ್ ದೇರ್ ಇನ್ ದಿ ಅಗ್ರಿಕಲ್ಚರಲ್ ಆಪರೇಷನ್ಸ್. ನಾವು ಕೃಷಿ ಚಟುವಟಿಕೆಯಲ್ಲಿ ಅಳವಡಿಸ್ಕೊಂಡು ಬಂದಿರುವಂತಹ ಅನೇಕ ಈ ಲೋಪದೋಷಗಳೇ ಅವರು ಅಲ್ಲಿಂದ ಇಲ್ಲಿಗೆ ವಲಸೆ ಬರೋದಕ್ಕೆ ಕಾರಣ ಆಗ್ತಾ ಇದೆ. So the flawless agricultural market contributes significantly to the development of agricultural sector. ಈ ಕೃಷಿ ಮಾರುಕಟ್ಟೆ ಸುವ್ಯವಸ್ಥಿತವಾಗಿ ಇದ್ದಾಗ ಮಾತ್ರ ಅದರ ಅಭಿವೃದ್ಧಿಗೆ ಗಮನಾರ್ಹವಾದ ಕೊಡುಗೆಯನ್ನು ಕೊಡೋದಕ್ಕೆ ಸಾಧ್ಯ.
ಆ ಮೇರೆಗೆ ಕೃಷಿ ಮಾರುಕಟ್ಟೆಯನ್ನು ಸುವ್ಯವಸ್ಥಿತಗೊಳಿಸಬೇಕು, ಆಧುನೀಕರಣಗೊಳಿಸಬೇಕು. ಆವಾಗ ಮಾತ್ರ ಕೃಷಿ ಮಾರುಕಟ್ಟೆಯಲ್ಲಿರುವಂತಹ ಲೋಪದೋಷಗಳು ಕಡಿಮೆ ಆಗಿ ರೈತನಿಗೂ ಕೂಡ ಸ್ವಲ್ಪ ಆದಾಯ ಬರೋ ಹಾಗೆ ಆಗುತ್ತೆ. ಸೊ ದೆರ್ ಇಸ್ ಅ ನೀಡ್ and it is very essential to make the agricultural market more well organized and modernized. Warehousing facilities should increase, proper weights and measures should be used, middlemen should be avoided. They should not be encouraged to come in between the sellers and buyers. They have to be avoided. Government has to make regular inspections to these agricultural markets and see to it that they get the fair prices. ಸರ್ಕಾರ ಗಮನವನ್ನು ಹರಿಸಿ ಇವ್ರಿಗೆ ಸರಿಯಾದ ಬೆಲೆ ಸಿಗೋ ಹಾಗೆ ಮಾಡಬೇಕು. ಈ ದೋಷಗಳು ಆದಷ್ಟು ಕಡಿಮೆ ಆಗೋ ಹಾಗೆ ಮಾಡಬೇಕು. ಸೊ ದೀಸ್ ಆರ್ ದಿ ಡಿಫೆಕ್ಟ್ಸ್ ಆಫ್ ದಿ ಅಗ್ರಿಕಲ್ಚರಲ್ ಮಾರ್ಕೆಟ್ ದಟ್ ಎಕ್ಸಿಸ್ಟ್ ಇನ್ ಕರ್ನಾಟಕ. ಕರ್ನಾಟಕದಲ್ಲಿ ಇರುವಂತಹ ಕೃಷಿ ಮಾರುಕಟ್ಟೆಯ ಲೋಪದೋಷಗಳಿದ್ದು. So this is about the defects of agricultural marketing in Karnataka. Thank you.